ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಕಡಾಯಿ ಮಾಡಿ ತೋರಿಸಿದ್ದೇನೆ ಇವತ್ತು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಅದೇ ರೀತಿ ಕಡಾಯಿ ಮಸಾಲ ಹೇಗೆ ಮಾಡೋದೆಂದು ಸಹ ಇದರಲ್ಲಿ ತೋರಿಸಿದ್ದೇನೆ ನಾನು. ಖಂಡಿತ ನೀವು ಸೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರ್ತದೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಕಡಾಯಿ ಮಸಾಲಕ್ಕೆ ಬೇಕಾಗುವಂತಹ ಸಾಮಗ್ರಿಗಳಿದು: 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಬಡೆಸೊಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಕರಿಮೆಣಸು ಮತ್ತು ಉದ್ದ ಮೆಣಸು, ಕೆಂಪು ಮೆಣಸು. ನಾನಿಲ್ಲಿ ಬ್ಯಾಡಿಗೆ ಮೆಣಸು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ 3 ತೆಗೆದುಕೊಂಡಿದ್ದೇನೆ. ಜಾಸ್ತಿ ಸ್ವಲ್ಪ ಖಾರ ತಿನ್ನುವವರಾದರೆ ಹಾಕ್ಕೊಳ್ಬಹುದು. ನಂತರ ಪುನಃ ನಮಗೆ ಮೆಣಸಿನ ಪುಡಿ ಎಲ್ಲ ಹಾಕಲಿಕ್ಕಿದೆ, ಹಾಗಾಗಿ ನಾನು 3 ತೆಗೆದುಕೊಂಡಿದ್ದೇನೆ ಮೆಣಸನ್ನು. ಇದನ್ನೆಲ್ಲವನ್ನು ಡ್ರೈ ರೋಸ್ಟ್ ಮಾಡಬೇಕು. ಒಳ್ಳೆ ಪರಿಮಳ ಬರೋವರೆಗೆ ಹುರಿದರೆ ಸಾಕು. ಇದನ್ನೀಗ ನಾನೊಂದು ಪ್ಲೇಟಲ್ಲಿ ತಣ್ಣಗಾಗಲಿಕ್ಕಂತ ತೆಗೆದಿಡ್ತೇನೆ. ಅಷ್ಟರವರೆಗೆ ಈಗ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡುವ. 1 kg ಚಿಕನಿಗೆ 1 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಅರಸಿನ ಪುಡಿಯನ್ನು ಹಾಕಿ, 1 ಟೇಬಲ್ ಸ್ಪೂನ್ನಷ್ಟು ಉಪ್ಪಿನ ಹುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕಿದನ್ನು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ನಾನು ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡ್ತೇನೆ. ಬೇರೆ ಏನೇನು ಸಾಮಗ್ರಿ ಬೇಕು ನೋಡ್ತಾ ಹೋಗುವ. ಇದನ್ನೀಗ ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಡ್ತೇನೆ. ನಾನು ತುಂಬ ನುಣ್ಣಗೆ ಸಾಗಬೇಕಂತೇನಿಲ್ಲ. ಇದನ್ನು ನೋಡಿ, ಈ ರೀತಿ ಇದು ಮೆಣಸು ದೊಡ್ಡದಿದೆ ಅಂತ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾನು. ಇದನ್ನು ನೋಡಿ, ನಾನು ಮಿಕ್ಸಿಯಲ್ಲಿ ಈಗ ನುಣ್ಣಗೆ ಪುಡಿ ಮಾಡಿ ತಂದಿದ್ದೇನೆ ನಾನು. ನೋಡಿ, ಕಡಾಯಿ ಮಸಾಲ ರೆಡಿ ಆಯಿತು. ಈಗ ನಾನೊಂದು ನಾನ್ ಸ್ಟಿಕ್ ಪ್ಯಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಮತ್ತು 4 ಟೇಬಲ್ ಸ್ಪೂನ್ನಷ್ಟು 3 ಅಥವಾ 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಇದು ದೊಡ್ಡ ಚಮಚದಲ್ಲಿ ನಾನು ಹಾಕ್ತಾ ಇದ್ದೇನೆ. ಇದನ್ನು ಬಿಸಿಯಾಗಲಿಕ್ಕೆ ಇಡುವ. ನಾನೀಗ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಟಿದ್ದೇನೆ. ಈ ಚಿಕನ್ ಹಾಕುವಾಗ ನಾವು ಇದನ್ನು ಜೋರು ಉರಿಯಲ್ಲಿ ಇಡುವ, ಅಂದರೆ ಹೈ ಫ್ಲೇಮಲ್ಲಿ ಉರಿಯನ್ನು ಇಡಬೇಕಾಗ್ತದೆ. ಹೈ ಫ್ಲೇಮಲ್ಲಿ ಇದನ್ನು ನಾವೀಗ ಈ ಚಿಕನನ್ನು ಫ್ರೈ ಮಾಡಲಿಕ್ಕಿದೆ. ಚಿಕನ್ ಬಣ್ಣ ಬದಲಾಗುವವರೆಗೆ, ಅಂದರೆ ಕನಿಷ್ಠ ಒಂದು 10 ನಿಮಿಷ ಆದರೂ, ಒಂದು 30-40% ಇದು ಬೇಯಬೇಕು. ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ನೋಡಿ, ಬಣ್ಣ ಬದಲಾಗಿದೆ. ಅಷ್ಟೇ ಅಲ್ಲ, ಇದು ಸ್ವಲ್ಪ ಫ್ರೈ ಸಹ ಆಗಿದೆ ಚೆನ್ನಾಗಿ. ಈಗ ಮುಚ್ಚಳ ಮುಚ್ಚಿ ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ಒಂದು 6-7 ನಿಮಿಷ ಇಡ್ತೇನೆ ಇದನ್ನು. ನಂತರ ಒಂದೊಂದೇ ಸಾಮಗ್ರಿಗಳನ್ನು, ಮಸಾಲೆ ಪುಡಿಯನ್ನು ಹಾಕ್ತಾ ಹೋಗುವ. ನಾನೀಗ ಇದನ್ನು ನೋಡಿ, ಚೆನ್ನಾಗಿ ನೀರು ಬಿಟ್ಟಿದೆ. ಇದು ಒಂದು 5-6 ನಿಮಿಷ ಬೇಯಿಸಿದ ನಂತರ. ದೊಡ್ಡ ಟೊಮ್ಯಾಟೊ ಆದರೆ 4, ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಟೊಮ್ಯಾಟೊ, ಆದ್ದರಿಂದ 4 ಟೊಮ್ಯಾಟೊ ತೆಗೆದುಕೊಂಡಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು. ಒಂದು 7-8 ಬೆಳ್ಳುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿದ್ದೇನೆ. ಅದೇ ರೀತಿ ಶುಂಠಿಯನ್ನು ಅಷ್ಟೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಉದ್ದುದ್ದಕ್ಕಾಗಿ ತೆಳುವಾಗಿ ಕಟ್ ಮಾಡಿದ್ದೇನೆ. ಇದನ್ನು ಒಂದು ಗಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ನೋಡಿ 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ಮತ್ತು ಕೆಂಪು ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಪುಡಿ 1 ಟೀ ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು. ಸಾಧಾರಣ 5-6 ನಿಮಿಷ ಮೆಲ್ಲ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ನಾವು. ಎಲ್ಲ ತುಂಡಿಗೆ ಸಹ ಚೆನ್ನಾಗಿ ಹಿಡಿಬೇಕು ಈ ಮಸಾಲೆ. ನಂತರ ನಾವೀಗ ಸಣ್ಣಗೆ ಕಟ್ ಮಾಡಿಟ್ಟಂತಹ 4 ಟೊಮೆಟೊವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಅಷ್ಟೇ ಹಾಕಿ 1-2 ನಿಮಿಷ ಜೋರು ಉರಿಯಲ್ಲಿಯೇ ಫ್ರೈ ಮಾಡುವ. ನಂತರ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ನಾನಿಲ್ಲೀಗ ಬೇಯಲಿಕ್ಕೆ ಇಡ್ತೇನೆ ಇದನ್ನು. ಈಗ ನೋಡಿ, ದೊಡ್ಡ ಕ್ಯಾಪ್ಸಿಕಮ್ ಇದು. ಅದೇ ರೀತಿ ಒಂದು ದೊಡ್ಡ ಈರುಳ್ಳಿಯನ್ನು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ, ಅಂದರೆ ರೆಸ್ಟೋರೆಂಟಲ್ಲಿ ನಾವು ತಂದಾಗ ಯಾವ ರೀತಿ ಇರ್ತದೆ ನೋಡಿ ಪೀಸ್, ಅದೇ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಎಲ್ಲವನ್ನು. ಒಂದೊಂದಾಗಿಯೇ ಇನ್ನು ನಾವೀಗ ಹಾಕ್ಕೊಳ್ತಾ ಬರಬೇಕು. ಈಗ ನೋಡಿ, ಚಿಕನ್ನ ಮುಚ್ಚಳ ತೆಗೆದೆ ನೋಡಿ. ಚಿಕನ್ 75% ಅಷ್ಟು ಬೆಂದಿದೆ. ಈಗ ಟೊಮೆಟೊ ಸಹ ಮೆತ್ತಗಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ರುಚಿ ನೋಡಿದೆ, ಉಪ್ಪು ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಒಂದು ಸಲ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸಿದ ನಂತರ ಈಗ ನಾನು ಇದಕ್ಕೆ ದಪ್ಪ ಮೊಸರನ್ನು ಹಾಕ್ತಾ ಇದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ಹುಳಿ ಇಲ್ಲದ ದಪ್ಪ ಮೊಸರನ್ನು ಹಾಕ್ತಾ ಇದ್ದೇನೆ. ಈ ದಪ್ಪ ಮೊಸರು ಹಾಕುವಾಗ ನಾವು ಉರಿಯನ್ನು ಮೆಲ್ಲ ಮಾಡಿಕೊಳ್ಬೇಕು, ಅಂದರೆ ಲೋ ಫ್ಲೇಮಲ್ಲಿ, ಅಥವಾ ಗ್ಯಾಸ್ ಆಫ್ ಮಾಡಿದರೆ ಸಹ ನಡೀತದೆ.
ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು, ಇಲ್ಲಾಂದರೆ ಮೊಸರು ಒಡೆಯುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಈ ನೋಡಿ, ಈಗ ಸ್ವಲ್ಪ ಗ್ಯಾಸ್ ಆನ್ ಮಾಡಿದ್ದೇನೆ ನಾನು. ಮತ್ತು ಈಗ ಹಾಲಿನ ಕೆನೆಯನ್ನು ಹಾಕ್ತಾ ಇದ್ದೇನೆ. ಹಾಲಿನ ಕೆನೆ ಅಷ್ಟೇ ಹಾಕಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸಲ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಈಗ ನಾವು ಕಟ್ ಮಾಡಿಟ್ಟ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಹಾಕಲಿಕ್ಕಿದೆ. ಇದು ತುಂಬ ಬೇಯಬಾರ್ದು, ಅಂದರೆ ಈರುಳ್ಳಿ ಎಲ್ಲ ಮುದ್ದೆ ಆಗಬಾರ್ದು ಬೆಂದು. ಅದಕ್ಕೋಸ್ಕರ ನಾನಿಲ್ಲಿ ಕೊನೆಗೆ ಹಾಕಿ ಒಂದು 5-6 ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ತೇನೆ. ತುಂಬ ಬೇಯಬಾರ್ದು, ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕಿದ್ದೇನೆ. ನೋಡಿ, ಇವಾಗ ರೆಡಿಯಾಗಿದೆ. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೂ ನೀವು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರೆಸ್ಟೋರೆಂಟ್ ಸ್ಟೈಲ್ನ ಚಿಕನ್ ಕಡಾಯಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಚೆನ್ನಾಗಿ ನಾನು ತೋರಿಸಿಕೊಟ್ಟಿದ್ದೇನೆ. ಖಂಡಿತ ಟ್ರೈ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.